Hello, my dear students. ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಕ್ಮಿ ಕಾಮರ್ಸ್ ಕ್ಲಾಸಸ್. ಇಂದಿನ ನಮ್ಮ ಚರ್ಚೆಯ ವಿಷಯ ಬಿಕಾಮ್ ಮೂರನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ಎನ್ಯುಟಿ ಚಾಪ್ಟರ್ನ ಏಳನೇ ಕ್ವಶನ್ ಬಂದ್ಬಿಟ್ಟು ಅ ಮ್ಯಾನ್ ಬಾರೋಡ್ ₹25,000. ಇದೊಬ್ಬ ವ್ಯಕ್ತಿ ಏನ್ ಮಾಡನ್ರಿ, 25,000 ರೂಪಾಯಿ ಲೋನ್ ಅನ್ನ ತಗೊಂಡಿದ್ದಾನ ಅಂಡ್ ಅಗ್ರೀಡ್ ಟು ರೀಪೇ. ಮತ್ತೆ ಏನ್ ಅಗ್ರಿಮೆಂಟ್ ಮಾಡ್ಕೊಂಡ್ರಿ, ರೀಪೇಮೆಂಟ್ ಮಾಡ್ತೀನಿ. ಎಷ್ಟು? ಬೈ ಪೇಯಿಂಗ್ ಆಫ್ 2,500 ಆನ್ಯುವಲಿ. ಪ್ರತಿ ವರ್ಷ 2,500 ರೂಪಾಯಿ ಹಂಗೆ ಪೇಮೆಂಟ್ ಮಾಡ್ತಾ ಹೋಗ್ತಾವಂತವ. ಹೌದಾ? ರೈಟ್. ಅಟ್ 6% ಪರ್ ಆನಮ್ ಕಂಪೌಂಡ್ ಇಂಟ್ರೆಸ್ಟ್. 6% ಪರ್ ಆನಮ್ ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಹೌ ಮೆನಿ ಪೇಮೆಂಟ್ಸ್, ಎಷ್ಟು ಪೇಮೆಂಟ್ಸ್ ಮಾಡ್ಬೇಕವ? ಹಿ ಇಸ್ ಟು ಪೇ ಟು ಕ್ಲಿಯರ್ ಹಿಸ್ ಲೋನ್. ಅಂದ್ರೆ ಎಷ್ಟು ಪೇಮೆಂಟ್ ಮಾಡಿದ್ರೆ ಒಂದು ಲೋನ್ ಕ್ಲಿಯರ್ ಆಗ್ತೈತಿ ವಿತ್ ಕಂಪೌಂಡ್ ಇಂಟ್ರೆಸ್ಟ್ ಆಫ್ 6% ಪರ್ ಆನಮ್. ಅದಕ್ಕೆ ಆತನ್ರಿ, ಅಂದ್ರೆ ಬಡ್ಡಿನೂ ಕೊಟ್ಟಿರ್ಬೇಕ, ಅಸಲು ತೀರ್ಸಿರ್ಬೇಕ. ಹಂಗಂದ್ರೆ ಎಷ್ಟು ಇನ್ಸ್ಟಾಲ್ಮೆಂಟ್ ಅವ ಪೇ ಮಾಡ್ಬೇಕಂತ ಕೇಳ್ತಾನ್ರಿ ಇಲ್ಲಿ. ಅಂದ್ರೆ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಇಲ್ಲಿ ಕೇಳ್ತಾನ್ರಿ. ಎನ್ ಇಸ್ ಈಕ್ವಲ್ ಟು ವಾಟ್? ಸೊ ಇಲ್ಲಿ ಮತ್ತೆ ಗಿವನ್ ಇನ್ಫಾರ್ಮೇಶನ್ ಬರ್ಕೊಂಡ್ರಿ. ಅ ಮ್ಯಾನ್ ಬಾರೋಡ್, ಈ 25,000 ಅನ್ನೋದು ಪ್ರೆಸೆಂಟ್ ವ್ಯಾಲ್ಯೂ. ಹೌದಾ? ಪ್ರೆಸೆಂಟ್ ವ್ಯಾಲ್ಯೂ ಅಂದ್ರೆ AN 25,000 ಐತ್ರಿ. ಬರ್ಕೊಂಡೆ. AN ಇಸ್ ಈಕ್ವಲ್ ಟು ಲೋನ್ ಅಮೌಂಟ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ 25,000 ಅದ. ನೆಕ್ಸ್ಟ್ ಅಗ್ರಿ ಟು ರಿಪೇ ಪೇಯಿಂಗ್ 2,500 ಆನ್ಯುವಲಿ. 2,500 ಅನ್ನೋದು ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್. A ಇಸ್ ಈಕ್ವಲ್ ಟು ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 2,500 ಅದ. ಅದನ್ನ ಬರ್ಕೊಂಡೆ. AN ಇಸ್ ಈಕ್ವಲ್ ಟು ಲೋನ್ ಅಮೌಂಟ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ 25,000. A ಇಸ್ ಈಕ್ವಲ್ ಟು ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 2,500 ಅದ. ನೆಕ್ಸ್ಟ್ 6% ಪರ್ ಆನಮ್. I ಇಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ 6% ಪರ್ ಆನಮ್ ಕಂಪೌಂಡ್ ಇಂಟ್ರೆಸ್ಟ್. ಸೊ ಈ 6 ಡಿವೈಡ್ ಬೈ 100 ಮಾಡಿದ್ರೆ 0.06 ಬರ್ತೈತ್ರಿ. ಓಕೆ. ನೆಕ್ಸ್ಟ್ N ಇಸ್ ಈಕ್ವಲ್ ಟು ನಂಬರ್ ಆಫ್ ಇಯರ್ಸ್. ಹೌ ಮೆನಿ ಟೈಮ್ಸ್ ಹಿ ಇಸ್ ಟು ಪೇ. ಎಷ್ಟು ವರ್ಷ ತುಂಬಬೇಕ್ರಿ, ಅದ್ರ ಕ್ವಶನ್ ಮಾರ್ಕ್ ಐತಿ ಇಲ್ಲಿ. ಓಕೆ. ಮೊನ್ನೆ ಮಾಡಿದ್ದ ಯಾವ ತರ ಐತ್ರಿ, AN ಕಂಡು ಹಿಡಿದಿತ್ತು. ನಿನ್ನೆ ಲಾಸ್ಟ್ ಕ್ಲಾಸ್ ಒಳಗ AN ಕಂಡು ಹಿಡಿದಿತ್ತು. ಈ ಒಂದು ಕ್ಲಾಸ್ ಒಳಗೆ N ಕಂಡು ಹಿಡಿದದ. ಸೊ AN ಇಸ್ ಈಕ್ವಲ್ ಟು A ಅಪಾನ್ I 1 ಮೈನಸ್ 1 ಅಪಾನ್ 1 ಪ್ಲಸ್ I ರೇಸ್ ಟು N. AN ಎಷ್ಟು ಅದ ರೀ? 25,000 ಅದ. ಆ 25,000 ಬರ್ದೆ. ನೆಕ್ಸ್ಟ್ A ಇಸ್ ಈಕ್ವಲ್ ಟು 2,500 ಅದ, ಅದನ್ನ ಬರ್ದೆ A ಜಾಗಕ್ಕೆ. I ಇಸ್ ಈಕ್ವಲ್ ಟು 0.06 ಅದ, ಅದನ್ನ ಬರ್ದೆ. ಸೊ ಎಲ್ಲಾನು ಬರ್ದಾಯ್ತು. ನೆಕ್ಸ್ಟ್ 1 ಮೈನಸ್ 1 ಅಪಾನ್ 1 ಪ್ಲಸ್ I ಎಷ್ಟದ? 0.06. N ಗೊತ್ತಿಲ್ಲ, ಅದ್ರ N ಆಗಿ ಬರ್ತಿದ್ವಿ. ಸೊ ಈಗೇನ್ ಮಾಡ್ರಿ, 2,500 ಆಯ್ತಾ, ಅದರಲ್ಲೇ ಇರ್ಲಿ. ಇಲ್ಲಿರುವಂತ 2,500 ಡಿವೈಡ್ ಬೈ 0.06 ಐತಲ್ಲ, ಇಸ್ ಈಕ್ವಲ್ ಟು ಬಲಗಡೆ ಅದ. ಬಲಗಡೆ ಇದ್ದಂತ 2,500 0.06 ಅನ್ನ ಇಸ್ ಈಕ್ವಲ್ ಟು ಎಡಗಡೆ ತಗೊಂಬರ್ರಿ. ಬಲಗಡೆ ಇದ್ದಂತ 2,500 ಡಿವೈಡ್ ಬೈ 0.06 ಎಡಗಡೆ ತಗೊಂಬರ್ರಿ. ಈ ತರ ಇದ್ದದ್ದು ಈ ತರ ಉಲ್ಟಾ ಆಗುತ್ತೆ. ಅದು 0.06 ಡಿವೈಡ್ ಬೈ 2,500 ಆಗುತ್ತೆ. ಆಸ್ ಪರ್ ರೂಲ್ಸ್ ಇಸ್ ಈಕ್ವಲ್ ಟು ಇದ್ದರೇ ಇರಲಿ 1 ಮೈನಸ್ 1 ಅಪಾನ್ 1 ಪ್ಲಸ್ 0.06 N ಅದು ಅಲ್ಲೇ ಇರಲಿ. ಸೊ ಈಗ ಏನ್ ಮಾಡ್ರಿ, 1 ಪ್ಲಸ್ 0.06 ಅನ್ನ ಕೂಡಿಸ್ರಿ, 1.06 ರೇಸ್ ಟು N ಹಂಗೆ ಉಳಿತು. ಈಗ ಏನ್ ಮಾಡ್ರಿ, 2,500 ಇಂಟು 0.06 ಡಿವೈಡೆಡ್ ಬೈ 2,500 ಮಾಡಿದ್ರೆ 0.6 ಬರುತ್ತೆ. ಕ್ಯಾಲ್ಕುಲೇಟರ್ ಮಾಡ್ರಿ. 25,000 ಇಂಟು 0.06 ಡಿವೈಡೆಡ್ ಬೈ 2,500 ಮಾಡಿದ್ರೆ ನಮ್ಗೆ 0.6 ಬಂತು. ಸೊ ಈ 1 ಮೈನಸ್ 1 ಅಪಾನ್ 1.06 ರೇಸ್ ಟು N ಬಂತು. ಈಗೇನ್ ಮಾಡ್ರಿ, ಈ 0.6 ಈಜಿಕೊಟ್ಟು ಎಡಗಡೆ ಅದ, ಅದು ಈಜಿಕೊಟ್ಟು ಬಲಗಡೆ ಕಳಿಸ್ರಿ. ಇಲ್ಲಿ ಬಲಗಡೆ ಬಂತು. ಈ ಎಡಗಡೆ ಇದ್ದಂತ 0.06 ಬಲಗಡೆ ಕಳಿಸ್ರಿ, ಈಜಿಕೊಟ್ಟು ಬಲಗಡೆ ಬಂತು. 1 ಮೈನಸ್ 1 ಇದ್ದಲ್ಲೇ ಇತ್ತು, 0.06 ಅಗಡೆ ಕಳಿಸಿದ್ರೆ ಮೈನಸ್ ಆಯ್ತು. ಈ ಮೈನಸ್ ಇದ್ದಂತ ಪೋರ್ಷನ್ ಈ ಕಡೆ ಕಳಿಸ್ರಿ, ಪ್ಲಸ್ ಆಯ್ತು. ಸೊ ಮೈನಸ್ ಇದ್ದದ್ದು ಈ ಕಡೆ ಕಳಿಸ್ರಿ, ಬಟ್ ಅದ್ರ ಬದಲು ಮಾಡ್ರಿ. ಮೈನಸ್ 1 ಅಪಾನ್ 1.06 ಎಷ್ಟು ಏನಿದ್ದ ಈ ಕಡೆ ಕಳಿಸ್ರಿ, ಪ್ಲಸ್ 1 ಅಪಾನ್ 1.06 N ಎಡಗಡೆ ಬಂದ್ರ ಪ್ಲಸ್ ಆಯ್ತು. ಈಗ ಏನ್ ಮಾಡ್ರಿ, 1 ಒಳಗೆ 0.6 ಕಳಿರಿ, 0.4 ಉಳಿತ. 1 ಅಪಾನ್ 1.06 N ಹಾಗೆ ಇರ್ಲಿ. ಈಗ ಏನ್ ಮಾಡ್ರಿ, 1 ಈಗ 1 ಇದ್ದಲ್ಲಿ ಇರ್ಲಿ. ಈ 0.06 N ಡಿವೈಡೆಡ್ ಬೈ ಆಯ್ತಲ್ಲ, ಆ ಕಡೆ ಕಳಿಸಿದ್ರೆ ಇಂಟು ಹಾಕೈತ್ರಿ. ಸೊ ಡಿವೈಡೆಡ್ ಬೈ ಎಡಗಡೆ ಇದ್ದಂತ 1.06 N ಡಿವೈಡೆಡ್ ಬೈ ಇದ್ದದ್ದು ಎಡಗಡೆ ಇದ್ದದ್ದು ಬಲಗಡೆ ತಗೊಂಬಂದ್ರ ಇಂಟು ಆಗತ್ರಿ.
0.4 ಗೆ ಇಂಟು 1.06 ರೆಸ್ ಟು ಎನ್. ಈಗ ಏನ್ ಮಾಡ್ರಿ, ಈ 0.4 ಬಲಗಡೆ ಇದ್ದಿದ್ದ ಇಂಟು ರಿಲೇಷನ್ ಇದ್ದಕ್ಕೆ ಈ ಕಡೆ ತೊಂಬರಿ ಡಿವೈಡೆಡ್ ಬೈ ಆಕೈತಿ. ಸೊ ಈಗ ಏನ್ ಮಾಡ್ರಿ, 1/0.4 ಮಾಡಿದ್ರೆ 2.5 ಆಗತ್ರಿ. ಈಗ ಇನ್ನೊಂದು ಸ್ಟೆಪ್ ಬರಿಬೇಕಾಗಿತ್ತಿಲ್ಲ, ಬರೆದು ಬಿಡ್ತೇನೆ. 1/0.4 ಮಾಡಿದ್ರೆ 2.5 is equal to 1.06 n. So ಈಗ using both side log, ಇಲ್ಲಿ logarithm ಟೇಬಲ್ logarithm ರೂಲ್ಸ್ ನ ಅಪ್ಲೈ ಮಾಡ್ಬೇಕಾಕೈತ್ರಿ. ಆ logarithm ರೂಲ್ಸ್ ಇಲ್ಲಿ ನಾನು logarithm ಚಾಪ್ಟರ್ ಹೇಳೋ ಮುಂದೆ ಆ ರೂಲ್ಸ್ ನ ಡಿಟೇಲ್ ಆಗಿ ಹೇಳ್ತೇನೆ. ಈ ಸದ್ಯಕ್ಕೆ ಈಗ ಇರುವಂತ ಸಿಂಪ್ಲಿಫೈ ಮಾಡ್ಕೊಂಡಿರಿ. ಯೂಸಿಂಗ್ ಬೋತ್ ಸೈಡ್ ಲಾಗ್ 2.5 ಐತಲ್ಲ, ಲಾಗ್ 2.5 ಅಂತ ಬರೀರಿ ಇಸ್ ಈಕ್ವಲ್ ಟು ಎನ್ ಮುಂಚಿತವಾಗಿ ತಗೋರಿ, ಆಸ್ ಪರ್ ರೂಲ್ಸ್ ಅದ ಎನ್ ಮುಂಚಿತವಾಗಿ ತಗೋರಿ, ಲಾಗ್ 1.06. ಇಲ್ಲಿ ಲಾಗ್ ಟೇಬಲ್ ಲೊಗಾರಿಥಮ್ ಟೇಬಲ್ ಬರ್ತದ. ಈ 2.5 ಲೊಗಾರಿಥಮ್ ಟೇಬಲ್ ನೋಡಿದ್ರೆ 0.3979 ಬರ್ತದ. ಎನ್ ಅದೇ ತರ ಇರ್ಲಿ. ಇದು 1.06 ಲಾಗ್ ಟೇಬಲ್ ಒಳಗೆ ಸರ್ಚ್ ಮಾಡಿ ವ್ಯಾಲ್ಯೂ ಬರ್ತದ, ಇದಿಷ್ಟ ಬರ್ತದ 0.0253 ಬರ್ತದ್ರಿ. ನೆಕ್ಸ್ಟ್ ಎನ್ ಇದ್ದಲ್ಲೇ ಇರ್ಲಿ, ಇದಕ್ಕೆ ಇಂಟು ರಿಲೇಷನ್ ಐತಲ್ಲ, ಇದು ಎಡಗಡೆ ಕಳಿಸ್ಬಿಡ್ರಿ, ಆ ಕಡೆ ಕಳಿಸ್ಬಿಟ್ರೆ 0.3979 ಡಿವೈಡ್ ಬೈ ಆಕೈತ್ರಿ. ಸೊ 15.73 ನಿಯರ್ ಬೈ 16 ಇಯರ್ಸ್ ನಮಗ ಅವ 2500 ಆಗ ಅಮೌಂಟ್ ಪೇ ಮಾಡ್ತಾ ಹೋಗ್ಬೇಕ್ರಿ. 16 ಇಯರ್ಸ್ ಪೇ ಮಾಡಿದ್ರೆ ಅವ್ರು ತಗೊಂಡಂತ 25,000 ಲೋನ್ ಅಮೌಂಟ್ ಅನ್ನ ಅಸಲು ಪ್ಲಸ್ ಬಡ್ಡಿ ಸಮೇತ ತೀರಿಸಬಹುದು. ಇಷ್ಟು ಮಾಡಿದ್ರೆ ನಿಮ್ದು 7 ಮಾರ್ಕ್ಸಿನ ಪ್ರಾಬ್ಲಮ್ ಮುಗೀತ. ಸಾಮಾನ್ಯವಾಗಿ ನಿಮ್ ಫೈನಲ್ ಎಕ್ಸಾಮಿಗೆ ಈ ತರ ಕ್ವಶನ್ಸ್ ನಿಮ್ಗೆ ಸೀನಿಯರ್ಸ್ಗೆ ಕೊಟ್ಟಿಲ್ಲ, ಆದ್ರೆ ನಿಮ್ಗೆ ನಾನು ಮಾಡಿಸ್ತಾ ಇದ್ದೀನಿ. ಯಾಕಂದ್ರೆ ನಿಮ್ದೀಗ ರಿವೈಸ್ಡ್ NEP ಬ್ಯಾಚ್ ಯಾವ ತರ ಕ್ವಶನ್ ಕೇಳ್ತಾರೋ ಗೊತ್ತಿಲ್ಲ, ಆದ್ರೂ ಈಸಿನೇ ಕೇಳಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ನೋಡೋಣ. ನೆಕ್ಸ್ಟ್ ಪ್ರಾಬ್ಲಮ್, a person clears a loan of rupees 50,000 including compound interest. ಇಲ್ಲಿ ನೋಡ್ರಿ, ಒಬ್ಬ ವ್ಯಕ್ತಿ ಇಲ್ಲಿ 50,000 ಲೋನ್ ತಗೊಂಡ್ರಿ, ಇನ್ಕ್ಲೂಡಿಂಗ್ ಕಾಂಪೌಂಡ್ ಇಂಟ್ರೆಸ್ಟ್ at 10% per annum through annual equal payments of rupees 15,733.54. ಅಂದ್ರೆ 15,733 ರೂಪಾಯಿ 54 ಪೈಸಾ ಪರ್ ಇನ್ಸ್ಟಾಲ್ಮೆಂಟ್ ಕಟ್ಟಕೈತ್ರಿ ಒಂದು. ಈಚ್ ಫೈಂಡ್ ದ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಹಿ ಹ್ಯಾಸ್ ಟು ಪೇ. ಎಷ್ಟು ಇನ್ಸ್ಟಾಲ್ಮೆಂಟ್ ಅವ ಪೇ ಮಾಡ್ಬೇಕಂತ ನಮ್ಗೆ ಕೇಳ್ತಾನ್ರಿ ಇಲ್ಲಿ. ಸೊ ಇಲ್ಲಿ ಮೊದಲನೇದಾಗಿ ಅ ಪರ್ಸನ್ ಕ್ಲಿಯರ್ಸ್ ಇಸ್ ಲೋನ್, ಅದು 50,000 ಏನಿದೆಲ್ಲ ಎ ಎನ್ ಇದು ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಥವಾ ಲೋನ್ ಅಮೌಂಟ್ ಅಂತ ತಿಳ್ಕೋಬೇಕು. ನೆಕ್ಸ್ಟ್ 10% ಪರ್ annum ಇದೆಲ್ಲ ಐ ರೇಟ್ ಆಫ್ ಇಂಟ್ರೆಸ್ಟ್. ಐ ಇಸ್ ಈಕ್ವಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 10% ಪರ್ annum CI. ಸಿಂಪ್ಲಿಫೈ ಮಾಡಿದ್ರೆ 0.1 ಬರುತ್ತೆ. ಎ ಇಸ್ ಈಕ್ವಲ್ ಟು ಎಷ್ಟೈತ್ರಿ, ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 15,733.54. ನೆಕ್ಸ್ಟ್ ಎನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಎಷ್ಟೈತೆ ನಮ್ಗೆ ಕೇಳ್ತಾನ ನಾವು. 15,733 ರೂಪಾಯಿ 0.54 ಎಷ್ಟು ಇನ್ಸ್ಟಾಲ್ಮೆಂಟ್ ತುಂಬಿದ್ರೆ ಆ 50,000 ರೂಪಾಯಿ ಕ್ಲಿಯರ್ ಆಕೈತೆ ನಮ್ಗೆ ಕೇಳ್ತಾನ್ರಿ. ಸೊ ಈಗ ಎನ್ ಇಸ್ ಈಕ್ವಲ್ ಟು ಫಾರ್ಮುಲಾ ಎನ್ ಇಸ್ ಈಕ್ವಲ್ ಟು ಎ ಅಪಾನ್ ಐ 1 ಮೈನಸ್ 1 ಅಪಾನ್ 1 ಪ್ಲಸ್ ಐ ರೇಸ್ ಟು ಎನ್. ಎನ್ 50,000 ಫಿಲ್ಅಪ್ ಮಾಡಿದೆ, ಎ 15,733.54, ಇದು ಐ 0.1 ಇತ್ತು ಬರ್ಕೊಂಡೆ, ಬ್ರಾಕೆಟ್ ಆಫ್ 1 ಮೈನಸ್ 1 ಡಿವೈಡೆಡ್ ಬೈ 1 ಪ್ಲಸ್ 0.1 ರೇಸ್ ಟು ಎನ್. ಹಾ, ಈಗ ಅವಾಗ ಹೇಳಿದಲ್ಲ ಇದು 15,733.54 ಎಡಗಡೆ ತಗೊಂಬರ್ರಿ, ಬಲಗಡೆ ಇದೆ ಎಡಗಡೆ ತಗೊಂಬರ್ರಿ. ಈ ತರ ಇದ್ದಿದ್ದು ಪ್ಯಾಟರ್ನ್ ರಿವರ್ಸ್ ಆಗತ್ರಿ. 0.1 15,733.54 ರಿವರ್ಸ್ ಆಗುತ್ತೆ ಬರ್ಕೊಂಡೆ, ಇಸ್ ಈಕ್ವಲ್ ಟು 1 ಮೈನಸ್ 1 ಅಪಾನ್ 1 ರೇಸ್ ಟು ಎನ್ ಅದೇ ತರ ಅದ. ಸೊ ಅಲ್ಲೇ ಇರ್ಲಿ, ಇದನ್ನ ಇಂಟು ಮಾಡ್ರಿ. 50,000 ಇಂಟು 0.1 ಕ್ಯಾಲ್ಕುಲೇಟರ್ ಒಳಗ 50,000 ಇಂಟು 0.1 ಡಿವೈಡೆಡ್ ಬೈ 15,733.54 ಮಾಡಿದ್ರೆ 0.3178 ಬರ್ತ್ರಿ. ಇಸ್ ಈಕ್ವಲ್ ಟು 1 ಹಂಗೆ ಇರ್ಲಿ, 1 ಅಪಾನ್ 1 ರೇಸ್ ಟು ಎನ್ ಅದೇ ತರ ಇರ್ಲಿ. ಈಗ ಏನ್ ಮಾಡ್ರಿ, ಈಗ ಯಾವ ತರ ಮಾಡ್ಬೇಕಂದ್ರ ಈಗ ಮೈನಸ್ ಇರುವಂತ ಪೋರ್ಷನ್ 1 ಅಪಾನ್ 1 ಪ್ಲಸ್ 1 ಅಪಾನ್ 1.1 ರೇಸ್ ಟು ಎನ್ ಇದು ಮೈನಸ್ ಅದ. ಈಜು ಕೊಟ್ಟು ಬಲಗಡೆ ಇದ್ದಾಗ ಮೈನಸ್ ಇತ್ತು, ಎಡಗಡೆ ತಗೊಂಬರ್ರಿ ಪ್ಲಸ್ ಆಯ್ತದ. ಈಗ ಅದೇ ರೀತಿ ಈ 0.3178 ಎಡಗಡೆ ಇದ್ದಾಗ ಈಜು ಕೊಟ್ಟು ಎಡಗಡೆ ಇದ್ದಾಗ ಪ್ಲಸ್ ಇತ್ತು, ಆಗಡೆ ತಗೊಂಡೋಗ್ರಿ ಮೈನಸ್ ಆಗಿ ಕನ್ವರ್ಟ್ ಆಯ್ತು.
ಮೈನಸ್ ಕನ್ವರ್ಟ್ ಆಯ್ತಾ. ಈಗ ಏನ್ ಮಾಡ್ರಿ 1 ಒಳಗೆ ಇಷ್ಟು ಕಳೀರಿ 0.6822 ಬಂತ. ಇದು 1/1 ರೆಸ್ಟ್ ಏನ್. ಸೊ ಅದೇ ತರ ಇರ್ಲಿ. ಸೊ ಈಗ ಏನ್ ಮಾಡ್ರಿ 1.1 ರೆಸ್ಟ್ ಏನ್ ಇಜ್ಕೊಟ್ಟು ಎಡಗಡೆ ಇದ್ದಾಗ ಡಿವೈಡೆಡ್ ಬೈ ಇತ್ತು, ಬಲಗಡೆ ತೋರಿ ಇಂಟು ಆಗಿ ಕನ್ವರ್ಟ್ ಆಕೈತದ. ಸೊ ಈಗ ಏನ್ ಮಾಡ್ರಿ 0.6822 ಬಲಗಡೆ ಇದ್ದಾಗ ಇಂಟು ಇದಕ್ಕೆ ಇಂಟು ರಿಲೇಷನ್ ಇತ್ತು, ಈ ಕಡೆ ತಗೊಂಬರಿ ಡಿವೈಡೆಡ್ ಬೈ ಆಕೈತ್ರಿ, ಡಿವೈಡೆಡ್ ಬೈ ಆಯ್ತು. ಸೊ 1 ಡಿವೈಡೆಡ್ ಬೈ 0.6822 ಮಾಡಿದ್ರೆ 1.465 ಆಯ್ತು. ಸೊ 1.1 ಎಷ್ಟು ಏನ್ ಅದೇ ತರ ಇರ್ಲಿ. ಮತ್ತ ಅದೇ ತರ ಲೋಗಾರಿದಮ್ ಟೇಬಲ್ ಲೋಗಾರಿದಮ್ ರೂಲ್ಸ್ ಇದೆಯಲ್ಲ, ಅದ್ರ ಲೋಗಾರಿದಮ್ ರೂಲ್ಸ್ ಅಪ್ಲೈ ಆಕೈತ್ರಿ. ಮತ್ತೆ ಲಾಗ್ 1.465 ಎನ್ ಮುಂಚಿತವಾಗಿ ತೋರಿ ಲಾಗ್ 1.1 ನೋಡ್ರಿ. ಸೊ ಲಾಗ್ ಟೇಬಲ್ ಹೋಗಿ 1.465 ಲಾಗ್ ನೋಡಿದ್ರೆ 0.1662 ಬಂತ. ಇದು 1.1 ಲಾಗ್ ನೋಡಿದ್ರೆ 0.0414 ಬಂತ. ಈಗ ಏನ್ ಮಾಡ್ರಿ ಏನ್ ಎಲ್ಲೇ ಇರ್ಲಿ ಇದಕ್ಕೆ ಇಂಟು ರಿಲೇಷನ್ ಇದೆ, ಅದಕ್ಕೆ ತಗೋಸ್ಬಿಡ್ರಿ, ಡಿವೈಡೆಡ್ ಬೈ ಆಕೈತಿ. ಸೊ ಇದು ಡಿವೈಡ್ ಮಾಡಿದ್ರೆ ನಮ್ಗೆ 4.0145 ಅಂತ, ಅಥವಾ ಅಪ್ರಾಕ್ಸಿಮೇಟ್ಲಿ 4 ಇಯರ್ಸ್ ಅವ ಇದೇ ತರ ಇನ್ಸ್ಟಾಲ್ಮೆಂಟ್ ತುಂಬ್ತಾ ಹೋದ್ರೆ ಅವ್ನು 50,000 ರೂಪಾಯಿ ಲೋನ್ ಅನ್ನ ಅಸಲು ಮತ್ತು ಬಡ್ಡಿ ಸಮೇತ ತೀರಿಸ್ತಾನ್ರಿ. ಓಕೆ, ಥ್ಯಾಂಕ್ ಯು. ಇಷ್ಟು ಮಾಡಿದ್ರೆ ನಿಮ್ಗೆ 7 ಮಾರ್ಕ್ಸ್ ಕೊಡ್ತಾರ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಇತರೆ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧನ್ಯವಾದಗಳು.